ವಾಯುಸ್ಥಿತಿಯ ಪ್ರವಚನ ಮಾಲೆಯಲ್ಲಿ 21ನೇ ಭಾಗ ಇದು. ತ್ರಿವಿಕ್ರಮ ಪಂಡಿತರ ವಾಯುಸ್ಥಿತಿಯಲ್ಲಿ 19ನೇ ಶ್ಲೋಕ. ಕ್ಷಿಪ್ತಃ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸವುಚ್ಚಃ ತಾವದ್ವಿಸ್ತಾರವಾಂಶ್ಚ ಪ್ಯುಪಲ ಲವ ಇವ ವ್ಯಗ್ರಬುದ್ಧ್ಯಾ ತ್ವಯಾತಃ ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರಶಕಲಶಿಲಾ ಜಾಲ ಸಂಶ್ಲೇಷಣಷ್ಟ ಛೇದಾಂಕಃ ಪ್ರಾಗಿವಾಭೂತ್ ಕಪಿವರ ವಪುಷಃ ತೇ ನಮಃ ಕೌಶಲಾಯ. ಅತುಲಮತೆ ಮಹಾಬುದ್ಧಿವಂತನಾದ ಹನುಮಂತನೇ ಅಂತ ಅವನೊಂದು ಸಂಬೋಧನೆ. ಗಂಧಮಾದನ ಪರ್ವತವನ್ನು ತಂದಿ ಆ ಗಂಧಮಾದನ ಪರ್ವತದಲ್ಲಿ ಆ ಔಷಧಗಳೇನಿದ್ವು ಆ ಔಷಧಗಳನ್ನೆಲ್ಲ ಆ ಸುಷೇಣ ಅನ್ನುವ ಕಪಿ ಈ ಕಪಿಗಳನ್ನ ಪುನರುಜ್ಜೀವನಗೊಳಿಸಲಿಕ್ಕಾಗಿ ಉಪಯೋಗ ಮಾಡಿಕೊಂಡ. ಹೀಗೆಲ್ಲ ಕಥೆ ರಾಮಾಯಣದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಇದ್ದೇ ಇದೆ. ಇದಾದ ಬಳಿಕ ಆ ಪರ್ವತವನ್ನು ಅಲ್ಲಿ ತಗೊಂಡು ಹೋಗಿ ಇಡಬೇಕಾಗಿತ್ತಲ್ಲ, ಅಲ್ಲಿಯವರೆಗೆ ಹಾರುವಷ್ಟು ವ್ಯವಧಾನ ಇರಲಿಲ್ಲ ಈ ಹನುಮಂತನಿಗೆ. ಹಾರಬೇಕಾದ ವ್ಯವಧಾನ ಇರಲಿಲ್ಲ ಮಾತ್ರ ಅಲ್ಲ, ಹಾರುವಷ್ಟು ವ್ಯವಧಾನ ಇರಲಿಲ್ಲ ಮಾತ್ರ ಅಲ್ಲ, ಹಾರಬೇಕಾದ ಅವಶ್ಯಕತೆಯೂ ಇರಲಿಲ್ಲ. ಎಲ್ಲಿ ನಿಂತಿದ್ನೋ ಅಲ್ಲಿಂದಲೇ ಆ ಪರ್ವತವನ್ನು ಎಸೆದ, ಒಂದು ಕಲ್ಲನ್ನು ಎಸೆಯುವಂತೆ. ಅದು ಆ ಜಾಗದಲ್ಲಿ ಸರಿಯಾಗಿ ಹೋಗಿ ಕುಳಿತದಂತೆ. 100 ಯೋಜನದಷ್ಟು ಎತ್ತರ ಇತ್ತದು. ಅದರ ವಿಸ್ತಾರವೂ ಕೂಡ, ಚದರ ಅಳತೆಯೂ ಕೂಡ ಅಷ್ಟೇ ಆಗಿತ್ತು. ಅಂತಹ ಗಂಧಮಾದನ ಪರ್ವತವನ್ನ ಲಂಕೆಯಿಂದಲೇ ನಿರ್ಲಕ್ಷ್ಯ ಬುದ್ಧಿಯಿಂದ, ಬಹಳಷ್ಟೇನು ಪ್ರಯತ್ನ ಪಟ್ಟು ಮಾಡಿದ್ದಲ್ಲ, ಅನಾಯಾಸವಾಗಿ ಮಾಡಿದ್ದೀನಿ ಅದನ್ನ. ಅನಾಯಾಸವಾಗಿ ಅದನ್ನು ತಗೊಂಡೋಗಿ ಎಸೆದೆ. ಸಣ್ಣ ಕಲ್ಲಿನ ತುಂಡನ್ನ ಒಂದು ಮಗು ಎಸೆಯುವಂತೆ ಹೀಗೆ ಎಸೆದರೂ ಕೂಡ ಆ ಪರ್ವತದ ಪ್ರತಿಯೊಂದು ಬಿಡಿ ಭಾಗವೂ ಕೂಡ ಎಲ್ಲಿಯೂ ಯಾವುದೇ ಧಕ್ಕೆಗೊಳಗಾಗಲಿಲ್ಲ. ಹೇಗಿತ್ತೋ ಹಾಗೇ ಇತ್ತು. ಪರ್ವತದ ಪ್ರತಿಯೊಂದು ಬಂಡೆಕಲ್ಲು, ಸಣ್ಣ ಕಲ್ಲು ಇತ್ಯಾದಿ ಎಲ್ಲವೂ ಕೂಡ. ನೀನು ಬಿಸಾಕಿದ ಆ ಪರ್ವತ ಅಲ್ಲಿ ಹೋಗಿ ತನ್ನ ಸ್ಥಾನಕ್ಕೆ ಮರಳಿ ಕೂತಿತ್ತಲ್ಲ, ಕೂತಿದ್ದನ್ನು ಗಮನಿಸಿದ್ರೆ ನೀನು ಕಿತ್ತಿದ್ದಿ ಅನ್ನುವಂಥ ಗುರುತೇ ಅಲ್ಲಿ ಕಾಣದಂತಾಗಿಬಿಟ್ಟಿತ್ತು. ಇಂಥ ಒಂದು ಕೌಶಲ ನೀನು ಅಲ್ಲಿ ತೋರ್ಪಡಿಸಿದೆ. ಇದು ನಿನ್ನ ಒಂದು ಕೌಶಲ, ನಿನ್ನ ಈ ಬುದ್ಧಿವಂತಿಕೆಗೆ, ನಿನ್ನ ಆ ಒಂದು ಸಾಮರ್ಥ್ಯಕ್ಕೆ ನಮಸ್ಕಾರ ಅಂತ ಅವನ ಸಾಮರ್ಥ್ಯಕ್ಕೆ ನಮಸ್ಕಾರವನ್ನ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅವನ ಸಾಮರ್ಥ್ಯಕ್ಕೆ ನಮಸ್ಕಾರ ಹೇಳಿದಂತೆ ಅವನಿಗೂ ಕೂಡ ನಮಸ್ಕಾರ ಹೇಳಿದಂತೇನೆ. ಅತುಲಮತೆ, ತುಲಾ ಅಂದ್ರೆ ಸಾದೃಶ್ಯ, ಅತುಲಮತೆ ನಿನ್ನ ಬುದ್ಧಿವಂತಿಕೆಗೆ ಯಾವುದೂ ಹೋಲಿಕೆಯೇ ಇಲ್ಲ. ಪಶ್ಚಾತ್ ನೀನೇನ್ ಮಾಡಿದೆ? ಕಪಿ ಸೈನ್ಯವನ್ನ ಪುನರುಜ್ಜೀವನಗೊಳಿಸಿದ ಬಳಿಕ ಯೋಜನಾನಾಂ ಶತಂ 100 ಯೋಜನೆಗಳಷ್ಟು ಉಚ್ಚ ಎತ್ತರವಾದ, ತಾವತ್ ಅಷ್ಟೇ, ವಿಸ್ತಾರವಾಂಶ ಚದರ ಅಳತೆಯುಳ್ಳವನೂ ಆಗಿದ್ದಂಥ ಆ ಗಂಧಮಾದನ ಪರ್ವತವನ್ನ ತ್ವಯಾ ನಿನ್ನಿಂದ, ಗಂಧಮಾದನ ಪರ್ವತವು ತ್ವಯಾ ನಿನ್ನಿಂದ, ಅತಃ ಲಂಕೆಯಿಂದಲೇ ವ್ಯಗ್ರಬುದ್ಧ್ಯ ನಿರ್ಲಕ್ಷ್ಯ ಬುದ್ಧಿಯಿಂದ, ಬಹಳಷ್ಟೇನು ಪ್ರಯತ್ನವಿಲ್ಲದೆ, ಸಲೀಲಂ ಲೀಲಾಜಾಲವಾಗಿ, ಉಪಲ ಲವ ಇವ, ಉಪಲ ಅಂದ್ರೆ ಕಲ್ಲು, ಅದರ ಲವ ಅಂದ್ರೆ ತುಣುಕು, ಅದರಂತೆ ಕ್ಷಿಪ್ತೋಪಿ ಎಸೆಯಲ್ಪಟ್ಟರೂ ಕೂಡ ಸ್ವಸ್ವಸ್ಥಾನ ಸ್ಥಿತ, ಈ ಪ್ರತಿಯೊಂದು ಪರ್ವತದ ಪ್ರತಿಯೊಂದು ಭಾಗವೂ ಕೂಡ ತಾವು ಮೊದಲು ಎಲ್ಲಿದ್ದವೋ ಅಲ್ಲೇ ಇದ್ದವು. ಆ ಪರ್ವತ ಅಲ್ಲಿ ಹೋಗಿ ಬಿತ್ತು ಒಂದು ಮಾತ್ರಕ್ಕೆ ಅದೇನು ನುಜ್ಜುಗುಜ್ಜಾಗಲಿಲ್ಲ. ಸ್ವಸ್ವಸ್ಥಾನ, ತನ್ನ ಸ್ಥಾನದಲ್ಲಿ ಸ್ಥಿತ ಇದ್ದಂಥ ಅತಿ ಸ್ಥಿರ, ಅತ್ಯಂತ ದೃಢವಾದ ಶಕಲ ಭಾಗಗಳುಳ್ಳದ್ದು ಯಾವುದು ಅಂದ್ರೆ ಆ ಶಿಲಾ ಬಂಡೆಕಲ್ಲುಗಳು. ಅಲ್ಲಿರುವ ಬಂಡೆಕಲ್ಲುಗಳ ಸಮೂಹವೆಲ್ಲ ಅಷ್ಟು ಸ್ಥಿರವಾಗಿ ಅಲ್ಲೇ ಇತ್ತು. ಆ ಬಂಡೆಕಲ್ಲುಗಳ ಸಮೂಹದ ಒಂದು ಸಂಬಂಧ, ಪರಸ್ಪರ ಅಂಟಿಕೊಂಡು ಪರಸ್ಪರ ಒತ್ತಿಕೊಂಡು ಆ ಪರ್ವತಗಳೇನು ಇರ್ತಾವಲ್ಲ, ಆ ಪರ್ವತ ನಿರ್ಮಿತ ಆದಾಗ ಹೇಗಿರ್ತದಲ್ಲ ಹಾಗೆ ಆ ಕಾರಣದಿಂದ, ಆ ಒಂದು ದೃಢವಾದ ಸಂಬಂಧದ ಕಾರಣದಿಂದ ನಷ್ಟ ಛೇದಾಂಕ, ಛೇದ ಅಂದ್ರೆ ಕಿತ್ತಿದ್ದು, ಅಂಕ ಅಂದ್ರೆ ಅದ್ರ ಗುರುತು, ಕಿತ್ತಿದ ಗುರುತೇ ಅಲ್ಲಿ ಕಾಣದಂತಾಗಿಬಿಟ್ಟಿತ್ತು. ನಷ್ಟ ಛೇದಾಂಕ ಪ್ರಾಕ್ ಇವ ಅಭೂತ್,
ಪ್ರಾಕ್ ಇವ ಹಿಂದಿನಂತೆ ಅಭೂತ ಆಗಿ ಹೋಯಿತು. ಕಪಿವರ ವಪುಷಃ, ಹನುಮಂತ ರೂಪದಿಂದ ಇದ್ದಿರುವಂತಹ ನಿನ್ನ ಕೌಶಲಾಯ, ಜ್ಞಾನಕ್ಕೆ, ನಿನ್ನ ಕೌಶಲಕ್ಕೆ, ನೈಪುಣ್ಯಕ್ಕೆ ನಮಸ್ಕಾರ ಅಂತ ನಮಸ್ಕಾರ ಹೇಳ್ತಿದ್ದಾರೆ. ಈ ಶ್ಲೋಕ ಸ್ಥಿರವಾದ ಫಲವನ್ನು ಕೊಡುವಂಥದ್ದು, ನಷ್ಟವಾದಂತಹ ಸಂಪತ್ತನ್ನು ಕೊಡುವಂಥದ್ದು, ಭಗ್ನಾಂಗ ಲಾಭ, ಕೈ ಕಾಲು ಇತ್ಯಾದಿ ತುಂಡಾಗಿದ್ರೆ ಅದನ್ನು ಮತ್ತೆ ಈ ಕಪಿವರನಾದಂತಹ ಹನುಮಂತನ ಅನುಗ್ರಹದಿಂದ ನಾವು ಸರಿಪಡಿಸಿಕೊಳ್ಳಿಕ್ಕಾಗ್ತದಂತೆ. ಹೀಗೆ ಆ ಎಲ್ಲ ಕಾರಣಗಳಿಗಾಗಿ ಈ ಒಂದು ಶ್ಲೋಕವನ್ನು ಪುರಶ್ಚರಣದಲ್ಲಿ ಜೋಡಿಸ್ಕೊಳ್ಬಹುದು. ನಾವು ನಿತ್ಯ ಆ ಹನುಮಂತನನ್ನು ಧ್ಯಾನಿಸುವಾಗ ಆತ ಎಲ್ಲ ಕಪಿಗಳಲ್ಲಿ, ಅದಷ್ಟೇ ಅಲ್ಲ ಎಲ್ಲ ತನ್ನ ಭಕ್ತರಲ್ಲಿ ಚೈತನ್ಯವನ್ನು ಮೂಡಿಸಿದ್ದು, ಚಟುವಟಿಕೆಯನ್ನು ಮೂಡಿಸುವುದು, ಚೈತನ್ಯವನ್ನು ಮೂಡಿಸುವುದು, ತಾನು ಎಲ್ಲ ಶತ್ರುಗಳನ್ನು ಸದೆಬಡಿಯುವುದು, ನಮ್ಮ ಶತ್ರುಗಳನ್ನು ಸದೆಬಡಿಲಿಕ್ಕೆ ನಮಗೆ ಸಹಾಯ ಮಾಡುವುದು, ತಾನು ಯಾವ ಶತ್ರುಗಳಿಗೆ ಮಣಿಯದೇ ಇರುವುದು, ಹಾಗೆ ನಮ್ಮ ಶತ್ರುಗಳಿಗೆ ನಾವು ಮಣಿಯದೇ ಇರುವುದಕ್ಕೆ ಆತ ನಮಗೆ ಅನುಗ್ರಹಿಸುವುದು, ಇದು ಪ್ರಾಣ ಓಜಸ್ ಸಹಸ್ ಕ್ರಮವಾಗಿ. ಮತ್ತೆ ತಾನು ತನ್ನ ಇಚ್ಛೆಗನುಸಾರವಾಗಿ ತಾನು ಕಾರ್ಯ ಮಾಡುವುದು, ನಮ್ಮ ಇಚ್ಛೆಗನುಸಾರವಾಗಿ ನಾವು ಕಾರ್ಯ ಮಾಡಲಿಕ್ಕೆ ಬೇಕಾದ ಧೈರ್ಯವನ್ನು ನಮಗೆ ಒದಗಿಸಿಕೊಡುವಂಥವು. ಮತ್ತೆ ನಮಗೆ ಬಂದ ಜವಾಬ್ದಾರಿಯನ್ನ ನಾವು ಅತ್ಯಂತ ನೈಪುಣ್ಯದಿಂದ, ದಕ್ಷತೆಯಿಂದ ಮಾಡಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ನಮಗೆ ಕೊಡುವಂಥದ್ದು. ಇದೆಲ್ಲ ವಿಧಾರಕತ್ವ ಅಂತನ್ನುವ 5ನೇ ಗುಣ. ಅಲ್ಲಿ 4ನೇ ಗುಣ ಸ್ವೇಚ್ಛೆಯಾಕೃತೆ ಬಲಂ ಅಂತರು, ತನ್ನ ಇಚ್ಛೆಗನುಸಾರವಾಗಿ ಕೆಲಸ ಮಾಡುವಂತ ಬಲ ಅಂತ. ಇವನ್ನೆಲ್ಲ ಆ ಹನುಮಂತ ಮಾಡಿದ ಈ ಕೆಲಸಗಳನ್ನ ಧ್ಯಾನದಲ್ಲಿ ಕಾಣ್ತಾ ಕಾಣ್ತಾ ಆ ಗುಣಗಳನ್ನ ನಾವು ನಮ್ಮದಾಗಿ ಇಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದು ಆ ಧ್ಯಾನದ ಫಲ ಆಗಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.